ಇನ್ನು ಪಾಕಿಸ್ತಾನದ 30 ಉಗ್ರರನ್ನ ಭಾರತೀಯ ಸೇನೆ ಹೊಡೆದುರುಳಿಸಿದೆ. ಬಹಾವಲ್ಪುರ್ ಬಳಿ 30 ಪಾಕ್ ಉಗ್ರರು ಈಗ ಮಟಾಶ್ ಆಗಿದ್ದಾರೆ. ಇನ್ನು ಈ ನಂಬರ್ ಸ್ಟಾಗ್ನೆಂಟ್ ಅಲ್ಲ, ಫಿಕ್ಸ್ ಅಲ್ಲ. ಈ ಸಂಖ್ಯೆ ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆಂತಂದ್ರೆ ಇದು ಬಹಾವಲ್ಪುರ್ ಬಳಿ ಬರುತ್ತಿರುವಂತಹ ಒಂದು ಮಾಹಿತಿ ಅಷ್ಟೇ. ಅಂದ್ರೆ ಆ ಒಂದು ಜಾಗದಲ್ಲಿ ಏರ್ ಸ್ಟ್ರೈಕ್ ಆದಂತಹ ಸಂದರ್ಭದಲ್ಲಿ ಎಷ್ಟು ಉಗ್ರರು ಸಾವನ್ನಪ್ಪಿದ್ರೋ ಆ ಉಗ್ರರ ಒಂದು ಕೌಂಟ್ ಅನ್ನ ಈಗ ನಾವು ಮಾಡ್ತಾ ಇರೋದು. 30 ಪಾಕ್ ಉಗ್ರರು ಬಹಾವಲ್ಪುರದ ದಾಳಿಯಲ್ಲಿ ಈಗ ಮಟಾಶ್ ಆಗಿದ್ದಾರೆ. ಆದ್ರೆ ಕೊಟ್ಲಿ ಪ್ರದೇಶದಲ್ಲೂ ಕೂಡ ದಾಳಿ ಆಗಿದೆ, ಜೊತೆಗೆ ಮುಜಾಫರ್ಬಾದ್ ಪ್ರದೇಶದಲ್ಲೂ ಕೂಡ ಈಗ ದಾಳಿ ಆಗಿದೆ. ಈ ಸಾವಿನ ಸಂಖ್ಯೆ, ಉಗ್ರರ ಒಂದು ನಾಶದ ಸಂಖ್ಯೆ ಇನ್ನಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ಬಹಾವಲ್ಪುರದಲ್ಲಿ ಈಗ ಸಿಗ್ತಿರುವಂತಹ ಮಾಹಿತಿ ಪ್ರಕಾರ, ಅಂದ್ರೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಹಾಗೂ ಈಗ ಒಂದು ಏರ್ ಸ್ಟ್ರೈಕ್ ಅನ್ನು ಕೂಡ ಭಾರತ ಮಾಡಿದೆ. ಪಾಕಿಸ್ತಾನದ F-17 ಯುದ್ಧ ವಿಮಾನವನ್ನ ಭಾರತೀಯ ವಾಯುಸೇನೆ ಹೊಡೆದುರುಳಿಸಿದೆ, ಪುಡಿ ಪುಡಿ ಮಾಡಿದೆ. ಭಾರತೀಯ ದಾಳಿಗೆ ಮೇಡ್ ಇನ್ ಚೀನಾ ಪೀಸ್ ಏನಿತ್ತದು F-17 ಯುದ್ಧ ವಿಮಾನ, ಅದು ಪೀಸ್ ಆಗಿದೆ. ಇನ್ನು ಪಾಕಿಸ್ತಾನದ ಉಗ್ರರ ಸಂಹಾರಕ್ಕಾಗಿ ಆಪರೇಷನ್ ಸಿಂಧೂರ್ ಈಗ ಭಾರತದ ಸೇನೆಯಿಂದ ಶುರುವಾಗಿರೋದು. ಹಾಗೂ ಇದರ ಒಂದು ಅಪ್ಡೇಟ್ ಅನ್ನ ಅಮೆರಿಕ, ರಷ್ಯಾ, ಸೌದಿ, UAEಗೂ ಕೂಡ ದಾಳಿಯ ಬಗ್ಗೆ ಭಾರತ ಸರ್ಕಾರ, ಭಾರತದ ರಾಯಭಾರಿಗಳು ಆ ಮಾಹಿತಿಯನ್ನ ತಲುಪಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಪಾಕ್ ಉಗ್ರರ ಸಂಹಾರಕ್ಕಾಗಿ ನಾವು ಈ ಆಪರೇಷನ್ ಅನ್ನ ಕೈಗೊಳ್ಳಬೇಕಾಯಿತು. ನಮ್ಮ ದೇಶದ ನಾಗರಿಕರ ಮೇಲೆ, ಅಮಾಯಕ ನಾಗರಿಕರ ಮೇಲೆ ಯಾವುದೇ ತರದ ಒಂದು ಕೃತ್ಯವನ್ನ ಮಾಡದೆ, ಯಾವುದೇ ಕೃತ್ಯವನ್ನ ಅವರು ಭಾಗಿಯಾಗಿರಲಿಲ್ಲ. ಅಂತ ಒಂದು ಅಮಾಯಕ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನದ ಉಗ್ರರು ದಾಳಿಯನ್ನ ಮಾಡಿ ಅವ್ರನ್ನ ಕೊಂದಿದ್ರು. ಹಾಗಾಗಿ ಅದಕ್ಕೆ ಪ್ರತ್ಯುತ್ತರವನ್ನ ನಾವು ಕೊಡ್ಲೇಬೇಕಾಗಿತ್ತು. ಹೀಗಾಗಿ ಉಗ್ರರಿಗೆ ನಿರ್ದಿಷ್ಟವಾಗಿ ನಾವು ಟಾರ್ಗೆಟ್ ಮಾಡಿ ದಾಳಿ ಮಾಡಿದ್ವಿ ಆಪರೇಷನ್ ಸಿಂಧೂರ್ನಿಂದ ಅಂತ ಹೇಳಿ ಈ ಒಂದು ಆಪರೇಷನ್ ನ ಕುರಿತಾಗಿ ಮಾಹಿತಿಯನ್ನ ಹಾಗೂ ಪಾಕ್ ಉಗ್ರರ ಸಂಹಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನ USA, ರಷ್ಯಾ, ಸೌದಿ ಅರೇಬಿಯಾ ಹಾಗೂ UAE ಈ ಎಲ್ಲಾ ದೇಶಗಳ ರಾಯಭಾರಿಗಳಿಗೆ ನಮ್ಮ ಭಾರತ ಸರ್ಕಾರ ಈಗ ಆ ಮಾಹಿತಿಯನ್ನ ರವಾನೆ ಮಾಡಿದೆ. ಇನ್ನು ತನ್ನ ಮೇಲೆ ಭಾರಿ ಮಿಸೈಲ್ಗಳು ಬಿದ್ರೂ ಕೂಡ ಪಾಕಿಸ್ತಾನ ಮಾತ್ರ ಸುಳ್ಳು ಹೇಳೋದನ್ನ ಬಿಡಲ್ಲ. ನಾವಾಗ 2 ಯುದ್ಧ ವಿಮಾನಗಳನ್ನ ಹೊರಡುದುಳಿಸ್ಬಿಟ್ಟಿದ್ದೀವಿ ಅಂತ ಹೇಳ್ತಾ ಇದೆ. ಆದ್ರೆ ನಿಜಾಂಶದಲ್ಲಿ, ವಾಸ್ತವಿಕದಲ್ಲಿ ಭಾರತದ ಯಾವುದೇ ಯುದ್ಧ ವಿಮಾನಗಳು ಕೂಡ ಈ ಒಂದು ದಾಳಿಯಿಂದ ನಾಶವಾಗಿಲ್ಲ. ಭಾರತೀಯ ವಾಯುಸೇನೆ ಇನ್ಫ್ಯಾಕ್ಟ್ ಪಾಕಿಸ್ತಾನದ 2 ಯುದ್ಧ ವಿಮಾನಗಳನ್ನ ನಾಶಪಡಿಸಿದೆ. ಮೈ ಮೇಲೆ ಮಿಸೈಲ್ಗಳ ಸುರಿಮಳೆ ಆದ್ರೂ ಕೂಡ ಪಾಕಿಸ್ತಾನ ಮಾತ್ರ ನಮ್ಗೆ ಏನೂ ಆಗಿಲ್ಲಪ್ಪ, ಇನ್ಫ್ಯಾಕ್ಟ್ ನಾವೇ ಭಾರತದ 2 ಯುದ್ಧ ವಿಮಾನವನ್ನ ಹೊಡೆದು ಉರುಳಿಸಿದ್ದೀವಿ ಅಂತ ಹೇಳಿ ಸುಳ್ಳನ್ನ ಹೇಳ್ತಾ ಇದೆ. ನಿವೃತ್ತ ಏರ್ ಮಾರ್ಷಲ್ ಜಂಗಪ್ಪ ಅವರಿದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಮೊದಲನೇದಾಗಿ ನಿಮ್ಮ ಫಸ್ಟ್ ರಿಯಾಕ್ಷನ್ ಆಪರೇಷನ್ ಸಿಂಧೂರ್ ಹೆಸರೇ ಹೇಳೋ ಹಾಗೆ ಯಾವೆಲ್ಲ ಮಹಿಳೆಯರು ತಮ್ಮ ಸಿಂಧೂರವನ್ನ ಅಳಿಸ್ಕೊಂಡಿದ್ರೋ ಈ ಒಂದು ಉಗ್ರರ ದಾಳಿಯಿಂದಾಗಿ ಅವರಿಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸವನ್ನ ಭಾರತೀಯ ಸೇನೆ ಇವತ್ತು ಮಾಡಿದೆ. ನಿಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಫಸ್ಟ್ ರಿಯಾಕ್ಷನ್, ಭಾರತೀಯ ಸೇನೆಗೆ ನಾನು ಕಂಗ್ರ್ಯಾಚುಲೇಷನ್, ಹಾರ್ಟಿಯೆಸ್ಟ್ ಕಂಗ್ರ್ಯಾಚುಲೇಷನ್ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕೇಳಿದ್ರೆ ನಾವು ನುಡಿದನ್ನು ನಡೆಸ್ತೇವೆ ಅಂತ ಹೇಳಿ ನಮ್ಮ ಪ್ರಧಾನಮಂತ್ರಿಯವರು ಹೇಳಿದ ಹಾಗೆ ಈಗ ಉಗ್ರರ ಮೂಲ ಸ್ಥಾನವನ್ನೇ ಧ್ವಂಸ ಮಾಡಿ 9 ಜಾಗದಲ್ಲಿ ಮೂಲ ಸ್ಥಾನವನ್ನು ಧ್ವಂಸ ಮಾಡಿದ್ದೇವೆ. ಇದು ನಮ್ಮ ಪೂರ್ಣ ಕೇಪಬಿಲಿಟಿಗಳನ್ನು ತೋರಿಸ್ತದೆ. ಪಾಕಿಸ್ತಾನದ ಉಗ್ರರು ಮತ್ತೆ ತಲೆ ಎತ್ತದಾಗಿ ಮಾಡಲಿಕ್ಕೆ ಇದೊಂದು ನಾಂದಿ ಆಗಿದೆ ಎಂದು ಹೇಳಲು ಇಚ್ಛೆ ಪಡುತ್ತೇನೆ. ರೈಟ್ ಸರ್. ಸೊ ಬಹುಶಃ ಸರ್ ಇದು ಜಸ್ಟ್ ಬಿಗಿನಿಂಗ್ ಅಂತ ಅನ್ಸಲ್ವಾ ಸರ್ ನಿಮಗೆ? ಉಗ್ರರ ಕನ್ಸರ್ನ್, ದಿಸ್ ಇಸ್ ದ ಬಿಗಿನಿಂಗ್. ಇದು ಒಂದು ಶುರುವಾದ ಮಾತ್ರ. ಆದ್ರೆ ನೋಡಿ ಅವ್ರು ಎಷ್ಟು ಪ್ರೊಸಿಷನ್ ನಲ್ಲಿ ಮಾಡಿದ್ದಾರೆ ಹೇಳಿದರೆ, ಸಿವಿಲಿಯನ್ ಆಗಲಿ, ಮಿಲಿಟರಿ ಟಾರ್ಗೆಟ್ ಅನ್ನಾಗಲಿ ಅದಕ್ಕೇನು ಮಾಡಲೇ ಇಲ್ಲ, ಬರೀ ಉಗ್ರರನ್ನೇ ಧ್ವಂಸ ಮಾಡಿದ್ದು. ಎಕ್ಸಾಕ್ಟ್ಲಿ. ಪಾಕಿಸ್ತಾನವು ಬೇರೆ ತರದಲ್ಲಿ ತೆಗೆದುಕೊಂಡು ಏನಾದ್ರು ಬಂದರೆ ಅವರನ್ನು ಸಹ ಪೂರ್ಣವಾಗಿ ಧ್ವಂಸ ಮಾಡಲಿಕ್ಕೆ ನಮ್ಮ ರಕ್ಷಣಾ ಪಡೆಗಳು ತಯಾರಾಗಿವೆ. ಎಕ್ಸಾಕ್ಟ್ಲಿ ಸರ್. ನೀವು ಹೇಳ್ತಾ ಇದ್ರಿ ಎಷ್ಟು ಸ್ಪೆಸಿಫಿಕ್ ಆಗಿ ದಾಳಿಯನ್ನ ಮಾಡಿದ್ದಾರೆ ಅಂತ. ಅಂದ್ರೆ ಯಾಕಂದ್ರೆ ನಾವು ರಷ್ಯಾ ಉಕ್ರೇನ್ ಯುದ್ಧ ನೋಡಿದ್ದೀವಿ, ಜೊತೆಗೆ ಇಸ್ರೇಲ್ ಜೊತೆಗೆ ಹಮಾಸ್ ಉಗ್ರ ಆ ಒಂದು ಯುದ್ಧ ಕೂಡ ನೋಡಿದ್ದೀವಿ. ಅಲ್ಲಿ ಅಮಾಯಕ ನಾಗರಿಕರು ಗುರಿಯಾಗಿದ್ದಾರೆ, ಜೊತೆಗೆ ಅವರು ಕೂಡ ಹಾನಿಗೆ ಒಳಗಾಗಿದ್ದಾರೆ. ಆದರೆ ಇಲ್ಲಿ
ಕೇವಲ ಉಗ್ರರ ನೆಲೆಗಳನ್ನ ಮಾತ್ರ ನಮ್ಮ ಭಾರತೀಯ ವಾಯುಸೇನೆ ಟಾರ್ಗೆಟ್ ಮಾಡಿರೋದು. ಸೊ ಒಂದು ಪ್ರೆಸಿಷನ್ ಬಗ್ಗೆ, ಈ ಒಂದು ನಿರ್ದಿಷ್ಟವಾದಂತಹ ದಾಳಿ ಬಗ್ಗೆ ಹೇಳೋ ಹಾಗಿದ್ರೆ ನಿಜವಾಗೂ ನಿರ್ದಿಷ್ಟವಾದ ದಾಳಿ. ನೀವು ಕರೆಕ್ಟ್ ಆಗಿ ಹೇಳಿದಿರಿ. ನಾವು ನೋಡಿದ ಮೊದಲಿನ ಯುದ್ಧಗಳಲ್ಲೆಲ್ಲ ತುಂಬಾ ಸಿವಿಲಿಯನ್ ಕ್ಯಾಶುಯಾಲಿಟೀಸ್ ಬರ್ತಿತ್ತು ನೋಡಿ. ಇದರಲ್ಲಿ ಬರೀ ಮದ್ರಾಸಗಳು ಅವರ ನಿಜ ಸ್ಥಾನಗಳು ಎಲ್ಲಿ ಅವರಿದ್ದಾರೆ ಅಷ್ಟು ಪ್ರೆಸಿಷನ್ ನಮ್ಮ ಬ್ರಹ್ಮೋಸ್ದ ಕೇಪಬಿಲಿಟಿಯನ್ನು ಸಹ ತೋರಿಸ್ತದೆ. ಎಕ್ಸಾಕ್ಟ್ಲಿ. ಸೊ ಮುಂದೆ ಸರ್ ಭಾರತೀಯ ಸೇನೆ ಯಾವ ಪರಿಪ್ರಮಾಣದಲ್ಲಿ ಈ ಒಂದು ದಾಳಿಯನ್ನ ಮುಂದುವರಿಸಬಹುದು ಅಂದ್ರೆ, ಯಾಕೆಂದ್ರೆ ಆಪರೇಷನ್ ಸಿಂಧೂರ್ ಅಂತ ಹೆಸರಿದೆ. ಒಂದ್ ಕಡೆ ಯಾರೆಲ್ಲ ಮಹಿಳೆಯರು ತಮ್ಮ ಸಿಂಧೂರವನ್ನ ಕಳ್ಕೊಂಡಿದ್ದಾರೋ, ತಮ್ಮ ಮಾಂಗಲ್ಯ ಭಾಗ್ಯವನ್ನ ಕಳ್ಕೊಂಡಿದ್ದಾರೋ ಅವರಿಗೆ ನ್ಯಾಯ ಕೊಡಿಸುವಂತ ಒಂದು ಕೆಲಸ ಒಂದು. ಮತ್ತೊಂದ್ ಕಡೆ ಬಹುಶಃ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಈ ಪ್ರದೇಶವನ್ನು ಕೂಡ ಭಾರತ ಕಬ್ಜಾ ಮಾಡ್ಕೊಳ್ಬಹುದು ಅನ್ನುವಂತ ಒಂದು ಸ್ಪೆಕ್ಯುಲೇಷನ್ಸ್ ಕೂಡ ಈಗ ನಿರ್ಮಾಣವಾಗ್ತಾ ಇದೆ, ಕೇಳಿ ಬರ್ತಾ ಇದೆ. ನಿಮ್ಮ ರಿಯಾಕ್ಷನ್ ಸರ್ ಅದ್ರ ಕುರಿತಾಗಿ? ಅದನ್ನು ಈ ಹೇಳದಿದ್ರು ಮುಂದಾದ್ರೂ ಮಾಡ್ಲೇಬೇಕು. ನಾನು ಹೇಳುದಾದ್ರೆ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನ್ನು ಯಾವಾಗಾದ್ರೂ ಅದನ್ನು ನಮ್ಮ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ, ನಮ್ಮ ಜಾಗ ಯಾವಾಗಾದ್ರೂ ನಮಗೆ ಬರಲೇಬೇಕು ಅಂತ ಹೇಳಿ. ಈಗೆಲ್ಲದಿದ್ರು ಯಾವಾಗಾದ್ರೂ ನಾವು ನಮ್ಮ ಕಡೆಗೆ ಖಂಡಿತವಾಗಿ ಹೇಳಿದ್ದೇವೆ. ಪಾಕಿಸ್ತಾನವನ್ನು ಅವರು ಆಕ್ಯುಪೈಡ್ ಕಾಶ್ಮೀರ ಬಿಟ್ಟು ಅದು ಕಾಶ್ಮೀರದ ಅಂಗವಾಗಿ ನನ್ನ ಭವಿಷ್ಯವಾಣಿಯಾಗಿದೆ. ರೈಟ್ ಸರ್, ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ ಸರ್. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಇನ್ನು ಕೇವಲ ವಾಯುಸೇನೆಯ ಮಿಸೈಲ್ಗಳಷ್ಟೇ ಅಲ್ಲ, ಡ್ರೋನ್ಗಳನ್ನು ಕೂಡ ಬಳಸಿಕೊಂಡು ಉಗ್ರರ ನೆಲೆಗಳನ್ನ ಗುರಿಯಾಗಿಸಿ ಗುರುತಿಸಿ ಭಾರತೀಯ ವಾಯುಸೇನೆ ಅಟ್ಯಾಕ್ ಅನ್ನ ಮಾಡಿದೆ. ಸೊ ಒಂದು ಫುಲ್ ಫ್ಲೆಜ್ಡ್ ಅಟ್ಯಾಕ್ ಅನ್ನ ಭಾರತೀಯ ವಾಯುಸೇನೆ ಮಾಡ್ತಾ ಇರೋದು. ಯಾಕೆ ಅಂತಂದ್ರೆ ಅತ್ಯಾಧುನಿಕ ಮಿಸೈಲ್ಗಳ ಜೊತೆಗೆ ಯಾವೆಲ್ಲ ಒಂದು ವೆಪನ್ಗಳು ನಮ್ಮ ಜೊತೆ ಇದ್ದಾವೋ ಅದೆಲ್ಲವನ್ನು ಕೂಡ ಇನ್ ಆಕ್ಷನ್, ಇನ್ ಟು ಫೋರ್ಸ್ ಈಗ ಭಾರತೀಯ ಸೇನೆ ತಂದು ನಿರ್ದಿಷ್ಟವಾಗಿ ದಾಳಿಯನ್ನ ಮಾಡ್ತಾ ಇದೆ. ಚಂಗಪ್ಪ ಸರ್, ನೀವು ಹೇಳ್ತಾ ಇದ್ರಿ ಯಾವ ರೀತಿ ಒಂದು ಸ್ಪೆಸಿಫಿಕ್ ದಾಳಿಯನ್ನ ಭಾರತೀಯ ಸೇನೆ ಮಾಡ್ತಾ ಇದೆ ಅಂತ. ಈಗ ಡ್ರೋನ್ಗಳನ್ನು ಕೂಡ ಅತ್ಯಾಧುನಿಕ ವೆಪನ್ಗಳನ್ನ ಬಳಸಿಕೊಂಡು ಕೂಡ ನಿರ್ದಿಷ್ಟವಾಗಿ ಭಾರತೀಯ ಸೇನೆ ಒಂದು ದಾಳಿಯನ್ನ ಮಾಡಿರೋದು. ಹೌದು, ಈ ಅನ್ಕಾಂಬ್ಯಾಟ್ ಏರಿಯಲ್ ವೆಹಿಕಲ್ ಅದನ್ನು ಪ್ರಯೋಗ ಮಾಡಿರೋದ್ರಿಂದ ಅವರ ರಡಾರಿಗೆ ಸಿಕ್ಕದೆ ಅದು ಕೆಳಗಿನ ಇದರಲ್ಲಿ ಹೋಗಿ ಅದು ಬೇಕಾದ ಕೆಲಸವನ್ನು ಅಷ್ಟು ನಿಗದಿಯಾಗಿ ಮಾಡಿಕೊಂಡು ಬಂದಿದೆ. ಇದು ನಮ್ಮ ಕೇಪಬಿಲಿಟಿ. ಇನ್ನೊಮ್ಮೆ ಹೇಳಲಿಕ್ಕೆ ಇಚ್ಛೆ ಪಡುವುದೇನೆಂದ್ರೆ ಭಾರತೀಯ ಸೇನೆಯ ಅವರ ಪರಾಕ್ರಮ, ಅವರು ಎಷ್ಟು ಕ್ಲಿಯರ್ ಆಗಿ ಮಾಡ್ತಾರೆ ಇದನ್ನು ಇನ್ನೊಮ್ಮೆ ಇದು ಮೊದಲು ಸಹ 21 ನಲ್ಲಿ 65 ಅಲ್ಲಿ ಮಾಡಿದ್ದೆವು, 99 ನಲ್ಲಿ ಮಾಡಿದ್ದೆವು. ಈಗ ಇನ್ನೊಮ್ಮೆ ಅವರಿಗೆ ತೋರಿಸಿಕೊಡ್ತಾ ಇದ್ದೇವೆ, ನೀವೇನಾದ್ರೂ ಪುನಃ ನಮ್ಮನ್ನು ಈ ವೈಲೇಷನ್ಗೆ ಬಂದರೆ ನಿಮ್ಮನ್ನೇ ಕಂಪ್ಲೀಟ್ ಆಗಿ ಮುಗಿಸ್ತೇವೆ ಅಂತ ಇದೊಂದು ಎಚ್ಚರಿಕೆಯನ್ನು ಸಹ ಇಂಡೈರೆಕ್ಟ್ ಆಗಿ ಭಾರತವು ಪಾಕಿಸ್ತಾನಕ್ಕೆ ತಿಳಿಸ್ತಿದೆ. ಎಕ್ಸಾಕ್ಟ್ಲಿ. ಮತ್ತಿನ್ನೊಂದು ಸರ್, ಪಾಕಿಸ್ತಾನದ ಪ್ರಧಾನಮಂತ್ರಿಗಳು, ರಕ್ಷಣಾ ಸಚಿವರುಗಳು ಒಂದು ಬೆದರಿಕೆಯನ್ನ ಒಡ್ಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಒಂದು ಜಾಗತಿಕ ಪ್ಲಾಟ್ಫಾರ್ಮ್ ನಲ್ಲಿ ಕೂತ್ಕೊಂಡು ಪಾಕಿಸ್ತಾನದ ಮೇಲೆ ದಾಳಿ ಆದ್ರೆ, ಪಾಕಿಸ್ತಾನಕ್ಕೆ ಹಾನಿ ಆದ್ರೆ ಇಡೀ ವಿಶ್ವವೇ ನಾಶ ಆಗುತ್ತೆ, ವಿಶ್ವವನ್ನೇ ನಾವು ನಾಶದ ಎಡೆಗೆ ನಾವು ಕೊಂಡೊಯ್ತೇವೆ ಅಂತ ಹೇಳಿ ಒಂದು ಬೆದರಿಕೆ ಒಡ್ಡುವಂತ ಕೆಲಸವನ್ನ ಮಾಡಿದ್ರು. ಈಗ ಪಾಕಿಸ್ತಾನದ ಮೇಲೆ ದಾಳಿ ಆಗಿದೆ, ಅಂದ್ರೆ ಎಸ್ಪೆಷಲಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಪ್ರದೇಶದಲ್ಲಿ ಉಗ್ರರ ನೆಲೆಗಳ ಮೇಲೆ ದಾಳಿ ಆಗಿರೋದು. ಬಟ್ ಪಾಕಿಸ್ತಾನದ ರಿಯಾಕ್ಷನ್ ಏನು ಇಲ್ವಲ್ಲ ಸರ್? ಅಲ್ಲ, ಇವನ್ 99 ನಲ್ಲೂ ಕಾರ್ಗಿಲ್ ಯುದ್ಧ ಆಗುವಾಗಲೂ ಅವ್ರು ಆತರ ಹೆದರಿಕೆ ನುಟ್ಟಿಸುವುದು. ಯಾಕೆಂದ್ರೆ ವಿಶ್ವ ಅದಕ್ಕೆ ಇಂಟರ್ಫಿಯರ್ ಆಗ್ಲಿ, ಮಧ್ಯ ಬರಲಿ, ನಿಲ್ಲಿಸಲಿ ಅಂತ. ಅದ್ರ ವಿಷಯವು ನಮ್ಮ ಈಗ ಇದನ್ನು ಡಿಪ್ಲೊಮ್ಯಾಟಿಕ್ ಆಗಿ ಎಲ್ಲರಿಗೂ ತಿಳಿಸಿರುವುದರಿಂದ ಪಾಕಿಸ್ತಾನದ ಈ ತರದ ಸುಳ್ಳು ಪ್ರಚಾರವು ಅಲ್ಲಿಗೆ ಮುಗಿಯುತ್ತದೆ. ಅವರ ಸೋಕಾಲ್ಡ್ ನ್ಯೂಕ್ಲಿಯರ್ ಅಟ್ಯಾಕ್ ಮಾಡ್ತೇವೆ ಅಂತ ಹೇಳುವುದನ್ನು ಈಗಲೇ ಯಾರು ನಂಬುವುದಿಲ್ಲ. ಯಾಕೆಂದ್ರೆ ಅವರಿಗೆ ಅಷ್ಟು ಕೇಪಬಿಲಿಟೀಸ್ ಇಲ್ಲ. ಅವ್ರು ಏನಾದ್ರು ಮಾಡಿದ್ರೆ ಅವ್ರಿಗೆ ಗೊತ್ತಿದೆ